नमस्कार दर्शकों, आप देख रहे हैं रायचूर संदेश, बदलाव की राह पर खबरों के साथ। रायचूर से आज प्रशासनिक पारदर्शिता और सूचना के अधिकार से जुड़ी एक महत्वपूर्ण खबर सामने आई है। राज्य सूचना आयुक्त बी वेंकट सिंह ने अधिकारियों को समय सीमा के भीतर सूचना उपलब्ध कराने का निर्देश देते हुए लापरवाही बरतने वालों के खिलाफ कार्रवाई की चेतावनी दी है। आइए जानते हैं पूरी खबर। कर्नाटक सूचना आयोग के कलबुर्गी पीठ के राज्य सूचना आयुक्त बी वेंकट सिंह ने कहा है कि सूचना का अधिकार कानून भ्रष्टाचार रोकने और प्रशासन में पारदर्शिता लाने के उद्देश्य से लागू किया गया है। इसलिए आरटीआई के तहत प्राप्त आवेदनों का निर्धारित समय सीमा में निपटारा करना सार्वजनिक सूचना अधिकारियों की जिम्मेदारी है। रायचूर कृषि विश्वविद्यालय के जगज्योति बसवेश्वर सभागार में आयोजित सूचना का अधिकार कानून विषयक कार्यशाला और संवाद कार्यक्रम का उद्घाटन करते हुए उन्होंने ये बात कही। उन्होंने स्पष्ट किया कि आरटीआई कानून के तहत किसी अधिकारी या कर्मचारी की व्यक्तिगत जानकारी देने की अनुमति नहीं है, लेकिन जनहित से जुड़ी जानकारी देना अनिवार्य है। बी वेंकट सिंह ने चेतावनी देते हुए कहा कि बिना उचित कारण सूचना देने से इनकार करने या जानबूझकर गलत जानकारी देने वाले अधिकारियों पर जुर्माना और अनुशासनात्मक कार्रवाई की जा सकती है। उन्होंने बताया कि संविधान के अनुच्छेद 19 के तहत लागू सूचना का अधिकार कानून को 20 वर्ष पूरे हो चुके हैं, लेकिन जागरूकता की कमी के कारण बड़ी संख्या में मामले अभी भी लंबित हैं। उन्होंने कहा कि रायचूर जिले में 2000 से अधिक तथा कल्याण कर्नाटक क्षेत्र में 6000 से अधिक आरटीआई मामले लंबित हैं। राज्य सूचना आयुक्त ने निर्देश दिया कि सभी कार्यालयों में सार्वजनिक सूचना अधिकारियों के नाम और संपर्क विवरण स्पष्ट रूप से प्रदर्शित किए जाएं तथा केडीपी बैठकों में आरटीआई आवेदनों की प्रगति की नियमित समीक्षा की जाए। ಈ ಹಕ್ಕಿನಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೊಡುವುದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಪ್ರಮುಖ ಕರ್ತವ್ಯವಾಗಿದೆ. ಇವತ್ತು ಏನಾಗಿದೆ ಅಂದರೆ 20 ವರ್ಷ ಕಾಲ ಬ್ರಿಟಿಷರು ಈ ಕಾಯ್ದೆ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಇರುವುದು ನಮ್ಮ ಅನುಭವಕ್ಕೆ ಬಂದಿದೆ. ನಾನು ಮಾಹಿತಿ ಆಯುಕ್ತನಾದ ಬಳಿಕ ಪ್ರಕರಣಗಳ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅಂಥ ಅಂಶಗಳು ನಮ್ಮ ಗಮನಕ್ಕೆ ಬಂದಿದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾವ ರೀತಿ ಮಾಹಿತಿಯನ್ನು ಒದಗಿಸಬೇಕು, ಯಾವ ರೀತಿಯ ಮಾಹಿತಿಯನ್ನು ಕೇಳಿದರೆ ಯಾವ ರೀತಿಯ ಉತ್ತರವನ್ನು ಹಿಂಬರವನ್ನು ಕೊಡಬೇಕು, ಎಂಥ ಮಾಹಿತಿಯನ್ನು ಕೊಡಬೇಕು, ಕೊಡಬಾರದು, ಎಷ್ಟು ಸಮಯದಲ್ಲಿ ಕೊಡಬೇಕು ಮತ್ತು ತಮ್ಮ ಪ್ರಾಧಿಕಾರಕ್ಕೆ ಸಂಬಂಧ ಇಲ್ಲದ ಮಾಹಿತಿಯಾಗಿದ್ದರೆ ಅದನ್ನು ಯಾವ ರೀತಿ ವರ್ಗಾವಣೆ ಮಾಡಬೇಕು ಎಂಬುದರ ಅರಿವಿನ ಕೊರತೆ ಬಹಳಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಇರುವುದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡು ಬಳಿಕ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕಾರ್ಯಾಗಾರನ ಮಾಡುವ ಮೂಲಕ ಅವರಿಗೆ ಮಾಹಿತಿ ಹಕ್ಕಿನ ಬಗ್ಗೆ ತಿಳುವಳಿಕೆ ನೀಡಿ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಈಗಾಗಲೇ 5 ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಗಳನ್ನು ಮುಗಿಸಿದ್ದೇವೆ. ಇದು 6ನೇ ಜಿಲ್ಲೆ. जिलाधिकारी पूविता एस ने कहा कि सूचना के अधिकार कानून के माध्यम से कई घोटाले उजागर हुए हैं और नागरिकों को समय पर जानकारी उपलब्ध कराना अधिकारियों का दायित्व है। रेवेन्यू डिपार्टमेंट ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ನನ್ನ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಆಗಲಿ, ಯಾವುದೇ ಇಲಾಖೆಯಲ್ಲಿ ಪೆಂಡೆನ್ಸಿ ಇದ್ರೂ ನಮ್ಮ ಜಿಲ್ಲೆಯ ಪೆಂಡೆನ್ಸಿ ಅಂತಲೇ ಕಾಣ್ತದೆ. ಈಗ ಸಿ.ಇ.ಒ ಅವರಾಗಲಿ, ಎಸ್.ಪಿ ಅವರಾಗಲಿ, ನಾನಾಗಲಿ ಯಾವ ಜಿಲ್ಲೆಯಲ್ಲಿ ಏನೇ ಅಗತ್ಯತೆಗಳಿದ್ರೂ ಅದನ್ನು ನಮ್ಮ ಇಲಾಖೆ ಅಂತಲೇ ಪರಿಗಣಿಸಿ ಕೂಡಲೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಅದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ಮಾಹಿತಿ
ಕಾಯ್ದೆ ಪ್ರಕಾರ ಏನು ನಮಗೆ ಅರ್ಜಿಗಳು ಬರ್ತಾ ಇದೆ. 21 ವರ್ಷ ಆಗಿದೆ ಈ ಕಾಯ್ದೆ ಬಂದು. ನಾನು ಈ ನಮ್ಮ ಅಕಾಡೆಮಿ ಬಂದು 11 ಇಯರ್ಸ್ ಆಗಿದೆ. ಮೊನ್ನೆ ಈ ಕಾಯ್ದೆ ಬಂದ ಹೊಸದಲ್ಲಿ ನಮಗೇನು ಸ್ವಲ್ಪ ಅಪ್ರಿಹೆನ್ಷನ್ಸ್ ಇತ್ತು, ಸ್ವಲ್ಪ ಭಯ ಇತ್ತು, ಸ್ವಲ್ಪ ನಿರ್ಲಕ್ಷ್ಯತೆ ಇದೆ, ಆ ಮಟ್ಟ ಕಮ್ಮಿ ಆಗಿದೆ. ಆದರೆ ಇನ್ನೂ ಕೂಡ ನಮ್ಮ ಸುಮಾರು ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸಸ್ನಲ್ಲಿ ಅದಿದೆ. ಈ ಕಾಯ್ದೆ ಬಂದ ಮೇಲೆ ಎಷ್ಟು ಒಳ್ಳೆಯದಾಗಿದೆ ಅಂತ ನಾವು ನೋಡಿದರೆ, ಈಗಾಗಲೇ CEO ಅವರು ಹೇಳಿದರು, ಕಮಿಷನರ್ ಅವರು ಹೇಳಿದರು, ಎಷ್ಟೋ ಒಂದು ಸ್ಕ್ಯಾಮ್ಸ್ ಅನ್ನು ಕೂಡ ಅದು ಹೊರಗಡೆ ತಂದಿದೆ. ನಿಜವಾಗಿಯೂ ಹೇಳಿ, ಈ ಕಾಯ್ದೆ ಬಂದಿಲ್ಲ ಅಂದರೆ ನಮ್ಮ ಆಫೀಸಲ್ಲಿ ಯಾವ್ಯಾವುದು ದಾಖಲೆ ಇದೆ, ನಮ್ಮ 20 ವರ್ಷ 30 ವರ್ಷ ಹಿಂದೆ ನಮ್ಮ ಜಾಗದಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಏನೇನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿರುವುದು ಸಾಧ್ಯ ಇದೆ. ನಾವು ಮೇಲಧಿಕಾರಿ ಮಾಹಿತಿಯನ್ನು ಕೇಳಿದ್ರು ಕೂಡ ಮಾಹಿತಿ ಲಭ್ಯ ಇಲ್ಲ ಅಂತ ಈಸಿಯಾಗಿ ಹೇಳಿಬಿಟ್ಟು ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಈ ಕಾಯ್ದೆ ಬಂದ ಮೇಲೆ ನಮ್ಮ ಸುಮಾರು ಆಫೀಸ್ಗಳಲ್ಲಿ ನಾವೇ ಕೂಡ ದಾಖಲೆಗಳನ್ನು ರೆಡಿ ಮಾಡಿ ನೀಟಾಗಿ ಅದನ್ನು ಇವಾಗ ಸುಮಾರು ಇಲಾಖೆಗಳಲ್ಲಿ ಡಿಜಿಟೈಸೇಷನ್ ಕೂಡ ಆಗ್ತಾ ಇದೆ. ಸೊ ಅದರಿಂದ ನಮಗೆ ಇರುವ ಮಾಹಿತಿಯನ್ನು ಜೆನ್ಯೂನ್ ಆಗಿ ಬರುವ ಅಪ್ಲಿಕೇಶನ್ಸ್ಗೆ ನಿಗದಿತ ಸಮಯದಲ್ಲಿ ಮಾಹಿತಿಯನ್ನು ಕೊಡುವುದು ನಿಜವಾಗಿಯೂ ಕಷ್ಟ ಇಲ್ಲ. ನಮಗೆ ಏನು ಅರ್ಜಿಗಳು ಬರ್ತದೆ ಅದನ್ನು ನಿಗದಿತ ಸಮಯದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ಒಂದು ಸಂಕಲ್ಪ ತಗೊಂಡ್ರೆ ಡೆಫಿನೆಟ್ಲಿ ಮಾಹಿತಿಯನ್ನು ಕೊಡುವುದು ಕಷ್ಟ ಆಗೋದಿಲ್ಲ. ಕೆಲವೇ ಇನ್ಫಾರ್ಮೇಷನ್ಗಳು ನಿಜವಾಗಿ ಇರುವುದಿಲ್ಲ, ಅದಕ್ಕೆ ಸೂಕ್ತ ಸಮಯದಲ್ಲಿ ವಿವರವನ್ನು ಕೂಡ ನೀಡಬೇಕಾಗುತ್ತದೆ. ಈಗಾಗಲೇ ನಮ್ಮ ಇನ್ಫಾರ್ಮೇಷನ್ ಕಮಿಷನರ್ ಅವರು ಕೂಡ ನಮಗೆ ಹೇಳಿದ್ದಾರೆ, ಆಲ್ಮೋಸ್ಟ್ 24 ಜನರು ಯಾರು ಸತತವಾಗಿ ಅಥವಾ ಫ್ರಿವ್ಲೆಸ್ ಪೆಟಿಷನ್ಸ್ ಅನ್ನು ಹಾಕ್ತಾರೆ ಅವರನ್ನು ಬ್ಲಾಕ್ ಲಿಸ್ಟ್ನಲ್ಲಿ ಕೂಡ ಮಾಡಿದ್ದಾರೆ. ಸೊ ಇನ್ಫಾರ್ಮೇಷನ್ ಕಮಿಷನ್ ನಮಗೆ ಇಷ್ಟೊಂದು ಸಹಕಾರವನ್ನು ನೀಡುತ್ತಾ ಇರಬೇಕಾದ್ರೆ ನಾವು ನಮ್ಮ ಜವಾಬ್ದಾರಿಗಳನ್ನು ಕೂಡ ಸರಿಯಾದ ಸಮಯದಲ್ಲಿ ಮಾಡಬೇಕಾಗುತ್ತದೆ. ಈ RTI जिला पंचायत के मुख्य कार्यकारी अधिकारी ईश्वर कुमार कांदू ने कहा कि ग्राम पंचायत स्तर पर लंबित मामलों के निपटारे के लिए आवश्यक कदम उठाए जाएंगे। ಸಾರ್ವಜನಿಕ ಜೀವನ ಇರಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಒಂದು ತುಂಬ ಮುಖ್ಯ ವಿಷಯ ಇರುತ್ತೆ. ಈಗ ನಾವು ಸರ್ವಿಸಲ್ಲಿ ಬಂದಾಗ ಓದಿ ತಗೊಳ್ತೀವಿ. ಈಗ ನಾವು ನಮ್ಮೆಲ್ಲ ಡ್ಯೂಟಿ, ನಮ್ಮ ಜವಾಬ್ದಾರಿ ಎಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತೀವಿ. ನಮಗೆ ಅಭಿವೃದ್ಧಿ ರಿಲೇಟೆಡ್ ಯಾವ ಸರ್ಕಾರದಿಂದ ಫಂಡ್ ರಿಲೀಸ್ ಆಗ್ತದೆ ಸರಿಯಾಗಿ ಎಲ್ಲ ಕಾಯ್ದೆ ನಿಯಮ ಪಾಲನೆ ಮಾಡಿ ಖರ್ಚು ಮಾಡ್ತೀವಿ. ಯಾವುದು ಡಿಸಿಷನ್ಸ್ ಇರುತ್ತೆ ಅದು ನಾವು ಸಾರ್ವಜನಿಕ ದೃಷ್ಟಿಯಲ್ಲೇ ತಗೊಂಡು ವಿದಿನ್ ದ ರೂಲ್ಸ್ ಲಿಮಿಟಲ್ಲೇ ನಾವು ಮಾಡಬೇಕಾಗತ್ತೆ. ಎಲ್ಲ ನಾವು ಒಂದು ಥರ ತಗೊಂಡು ಒಂದು ಚಾರ್ಜ್ ತಗೊಳ್ತೀವಿ. ಆದರೆ ಕೆಲವು ಕೇಸ್ನಲ್ಲಿ ಏನಾಗ್ತದೆ, ಕಾಯ್ದೆ ವೈಲೇಷನ್ಸ್ ಎಲ್ಲ ಆಗ್ತದೆ. ಈ ಎಲ್ಲ ಆದಾಗ ನಮಗೆ ಯಾರು ಸಪೋಸ್ ಕಂಪ್ಲೇಂಟ್ ಮಾಡಿದಂಥ ಅಪ್ಲಿಕೇಶನ್ ಕೊಟ್ಟಾಗ ಕೆಲವು ಕಡೆ ನಾವು ಎಲ್ಲರೂ ಮಾಡ್ತಾರಂತ ಇಲ್ಲ, ಬಟ್ ಕೆಲವು ಕಡೆ ಏನಾಗ್ತದೆ ನಮ್ಮ ಅಧಿಕಾರಿಗಳು ಕೂಡ ನಮ್ಮ BIOs ಇರಲಿ, ನಮ್ಮ ವಿಲೇಜ್ ಅಥಾರಿಟಿ ಇರಲಿ, ಯಾರು ಅಲ್ಲಿ ಅವರು ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಏಕೆಂದರೆ ಅವ್ರಿಗೂ ಕೂಡ ಸ್ವಲ್ಪ ಮಾಹಿತಿ ಇರೋದಿಲ್ಲ. ಅದಕ್ಕೆ ಈ ವರ್ಕ್ಶಾಪ್ನಲ್ಲಿ ಇವತ್ತು ಯಾವ್ಯಾವ ಪ್ರಶ್ನೆ ಇರುತ್ತೆ, ಡೌಟ್ಸ್ ಇರುತ್ತೆ, ಎಲ್ಲ ಪ್ರಶ್ನೆ ತಾವೆಲ್ಲರೂ ವರ್ಕ್ಶಾಪ್ನಲ್ಲಿ ಕೇಳಿಸ್ಬೇಕು. ನಿಮಗೆ ಏನೇನು ಡೌಟ್ಸ್ ಇರುತ್ತೆ, ಎಷ್ಟು ದಿವಸದಲ್ಲಿ ಮಾಹಿತಿ ಕೊಡಬೇಕು, ಮಾಹಿತಿ ಕೊಟ್ಟಾಗ ನಾವು ಈ ಥರ ಮಾಹಿತಿ ಯಾವ ರೀತಿ ಕೊಡಬೇಕು ಎಲ್ಲ ಆ್ಯಕ್ಚುಲಿ ಎಲ್ಲ ನಮ್ಮ ಸಿಕ್ಕದು ಒಂದು ಆ್ಯಕ್ಟ್ ಬುಕ್ ಇದೆ. ಈ ಆ್ಯಕ್ಟ್ ಬುಕ್ ಆ್ಯಕ್ಚುಲಿ ನೀವು ಒಂದು ದಿವಸ ಬೆಳಿಗ್ಗೆ ಸಂಜೆ ಕೂತ್ಕೊಂಡು ಓದಿದ್ರೆ ಎಲ್ಲ ಮಾಹಿತಿ ನಿಮಗೆ ಸಿಗ್ತದೆ. ಆದರೂ ಕೆಲವು ಟೆಕ್ನಿಕಲಿಟಿ ರಿಲೇಟೆಡ್ ನಿಮಗೆ ಡೌಟ್ಸ್ ಇದ್ದರೆ ದಿಸ್ ಈಸ್ ದ ಫೋರಮ್, ದಿಸ್ ಈಸ್ ದ ಡೇ. ಇವತ್ತು ಏನೇನು ಡೌಟ್ ಇದೆ ಕ್ಲಿಯರ್ ಮಾಡಿ. ನಾನು ಈಗ ಮಾನ್ಯ ಆಯುಕ್ತರು ಹೇಳಿದ್ದಾರೆ, ಹೈಯೆಸ್ಟ್ ನಂಬರ್ ಆಫ್ ಪೆಂಡೆನ್ಸಿ ನಮ್ಮ RTI ಇಲಾಖೆಯಲ್ಲಿ 594 ಇದೆ. ನಾನು ಮೊನ್ನೆ ಈಗಾಗಲೇ ಎಲ್ಲ BC ಮಾಡಿ ನಮ್ಮ DS ಅವರ ಮುಖಾಂತರ ಕೂಡ ಎಲ್ಲ ನಮ್ಮ ಪಂಚಾಯತ್ ಆಡಳಿತಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ 29 ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಿದ್ದೇವೆ. ಈಗ ಮುಂದೆ 24ನೇ ತಾರೀಕು ಮತ್ತೆ ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಆ ಮೀಟಿಂಗ್ನಲ್ಲಿ ಕೂಡ ನಾವೆಲ್ಲ ಮಾಹಿತಿ ಕೇಳಿದ್ದೇವೆ. ತಾವೆಲ್ಲರೂ ತಮ್ಮ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡಿ, ಡ್ಯೂಟಿ ಸರಿಯಾಗಿ ಮಾಡಿ, ಸಾರ್ವಜನಿಕರು ಏನು ಮಾಹಿತಿ ಕೊಡ್ತಾರೆ ವಿದಿನ್ ನಿಮ್ಮ ಟೈಮ್ ಲಿಮಿಟ್ 30 days ಅಂದರೆ 30 days ಅಪೀಲೇಟ್ ಇದೆ, 45 days ವಾಟ್ ಎವರ್ ಇಸ್ ಯುವರ್ ಟೈಮ್ ಲಿಮಿಟ್, ಆ ಟೈಮ್ ಲಿಮಿಟ್ ಒಳಗಡೆ ಮಾಹಿತಿ ಕೊಡಬೇಕು. ಹಾಗೂ ಈಗಾಗಲೇ ಸೆಕ್ಷನ್ 4(1) ಅಂಡ್ ಸೆಕ್ಷನ್ 4(2) ಎಲ್ಲ ಇರುತ್ತೆ. ಡಿಸೆಂಬರ್ ಒಳಗಡೆ ನೀವು ಏನೇನು ಮಾಹಿತಿ ನಿಮ್ಮ ಅಫಿಷಿಯಲ್ ಪೋರ್ಟಲ್ಲಿ ನಾವು ಅಪ್ಲೋಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಅದೇ ರೀತಿ ಬೇರೆ ಎಲ್ಲ ಇಲಾಖೆ ವೆಬ್ಸೈಟ್ನಲ್ಲಿ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ. ಯಾಕಂದರೆ 21 ವರ್ಷ ಆಗಿದೆ ಈ ಆ್ಯಕ್ಟ್ ಆಗಲಿಕ್ಕೆ.
21 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ. ಸಾಕಷ್ಟು ದೊಡ್ಡ ದೊಡ್ಡ ಸ್ಕ್ಯಾಮ್ ಇರಲಿ, ದೊಡ್ಡ ಏನಾದರೂ ಲ್ಯಾಂಡ್ ಮಾರ್ಕ್ ಡಿಸಿಷನ್ಸ್ ಇರಲಿ, ಎಲ್ಲ ಡಿಸಿಷನ್ಸ್ ನಲ್ಲಿ RTI ಆಕ್ಟ್ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ. ಪ್ಲೀಸ್ ಡೋಂಟ್ ಟೇಕ್ ಇಟ್ ಲೈಟ್ಲಿ, ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಯಾವ್ಯಾವ ಪೆಂಡೆನ್ಸಿ ಇದ್ದರೆ ನಿಮ್ಮ ಟೈಮ್ ಲೈನ್ಗಿಂತ ಮೀರಿ ಯಾವುದು ಪೆಂಡೆನ್ಸಿ ಇರಬಾರ್ದು, ಆ ರೀತಿಯಲ್ಲಿ ಎಲ್ಲ ನೋಡ್ಕೊಳ್ಳಿ. ಕೆಲವು ಕೇಸ್ನಲ್ಲಿ ಸ್ವಲ್ಪ ಅಧಿಕಾರಿಗಳು ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇಲ್ಲ, ಸ್ವಲ್ಪ ಹರಾಸ್ಮೆಂಟ್ ಥರ ಆಗ್ತಾ ಇದೆ. ದಯವಿಟ್ಟು ಅಂಥ ಕೇಸಸ್ ಕೂಡ ಐಡೆಂಟಿಫೈ ಮಾಡಿ ಆ ಕೇಸಸ್ ಕೂಡ ನೀವು ಆಯೋಗ ಅವರ ಗಮನಕ್ಕೆ ತರಬೇಕಾಗತ್ತೆ. कार्यक्रम में सहायक आयुक्त डॉक्टर हम्पन्ना सज्जन, अतिरिक्त पुलिस अधीक्षक हरीश जी, नगर निगम के उपायुक्त शरणप्पा सहित जिला एवं तालुक स्तर के अनेक अधिकारी और कर्मचारी उपस्थित रहे। ये थी रायचूर से जुड़ी महत्वपूर्ण प्रशासनिक और जनहित की खबर। आप देख रहे थे रायचूर संदेश, बदलाव की राह पर खबरों के साथ। रायचूर और आसपास की हर छोटी बड़ी खबर से अपडेट रहने के लिए हमारे चैनल रायचूर संदेश को सब्सक्राइब, लाइक और शेयर जरूर करें। अपने विचार हमें कमेंट बॉक्स में जरूर बताएं। धन्यवाद।